ಹತ್ತರಿಂದ ಬಂದಾನು. ಅವ 12ನೇ ಶತಮಾನದಾಗಿದ್ದ. ಅವ ಏನು ಪೈಲ ನನಗೆ ಭೇಟಿ ಆದ, ಅವನ ಹೆಸರು ವಿಠ್ಠಲತಿ. ನನ್ನ ಬಾಯಲ್ಲಿ ಏನು ಗೊತ್ತಂದ್ರೆ ಏನು ಹಲಯ ಎಲ್ಲಿದೆ ಅಂತ ಗೊತ್ತು. ಇವನ ಆನೆ ಕಾಲ ಸಿಕ್ಕ ಬಿದ್ದಳ ಕಾಲ ಸತ್ತ ಇವನ ಹೇಳ್ತೇನ. ಅದಕ್ಕಾಗಿ ಇವೆಲ್ಲ ಚೀಟಿ ಸಿಬ್ಬತ್ತಿ ಏನು ಮಾಡು, ಅದಕ್ಕಾಗಿ ಅವ್ರು ಚೇಡಿ ಮಾಡೋನ ಹೇಳ್ದ, ನಾ ಬೇಕಾದ ಆಟಗಳು ಸಾಕಾದ್ನಿ, ಏನು ಬೇಕಾದ ಮಾಡಿ ಆ ಸಹಿತ ಒಂದೇ ನಾಮಸ್ತನ್ನ ಮಾತಾಡ್ತಿಲ್ಲ, ನಾವು ಹೋಗಿ ನಾಟ್ಲಿಲ್ಲ ಅನ್ನೋದು. ಅದಕ್ಕೆ ನಾಮದ ಬಲ, ನೀ ಯಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲ ಇದ್ದದ ಸಾಕು. ಅವನ ನಾಮದ ಬಲ ಮಹಾಲಕ್ಷ್ಮಿ ಅಂತ ಬೇಕಾದಾಗ ಇದ ನಾಮ ಅಲ್ಲ, ಬಗಟ್ಟಾಗಿ ಒಂದು ನಾಮ ಅನ್ಬೇಕು. ಅದಕ್ಕಾಗಿ ಶಿವ ಕೈಲಾಸದಾಗ ಹೆಂಗೆ ಎಲ್ಲ ಪ್ರಾಣಿ ಒಂದಕ್ಕಿಂತ ಒಂದು ಅವಘಡದಾವ. ನಮ್ಮ ಅಪ್ಪೋಳು ಹೇಳಿದಾಗ ನಾವೆಲ್ಲ ಹಾಮ ಇಲ್ಲಿ ಒಂದಕ್ಕೊಂದೆಲ್ಲ ವೈಜಿನದಾವ. ಅವನ ಜಾಗದಾಗ ಅವೆಲ್ಲ ಒಂದಾಗಿ ನಡ್ಕೋತಾವ. ಹಾಗೆ ನಮ್ಮ ಬಂಡಿಗಿನ ಜಾಗದಾಗ ಇದೆಲ್ಲ ಒಂದಾಗಿ ನಡ್ಕೋತಾವ. ಅಪ್ಪೋಳು ಹೇಳಿರ್ತೈತಿ, ಸಣ್ಣ ಸಣ್ಣ ಗುಡಿ ಒಳಗೆ ಹಾವ ಮೂಲಿ ಕೂಡಿ ಆಡ್ತಾವ. ಸಣ್ಣ ಸಣ್ಣ ಗುಡಿ ಒಳಗೆ ಹುಲಿ ಕಡ್ಡಿ ಆಕಳ ಕೂಡಿ ಮೇಯ್ತಾವ. ಹಂಗೆ ನೀವು ಹೆಂಗಿರ್ಬೇಕಂದ್ರೆ ಈ ದೇಶದಾಗ ಇದೆಲ್ಲ ಮಾಡಿದ ಅವನದಲ್ಲ, ಅವನು ಗುಡಿಯಾಗ ಅವನ ಮನ್ಯಾಗ ಅವನು ಕೈಲಾಸದಾಗ ಇಟ್ಟ ಹಂಗಿರ್ಬೇಕನ್ನ. ಈ 14 ಲೋಕಗಳನ್ನೆಲ್ಲ ಮಾಡಿದವ ಶಿವಾನ. 14 ಲೋಕದಾಗ ಎಲ್ಲರೂ ನೀವು ಹೆಂಗೆ ಇರ್ಬೇಕಂದ್ರೆ ಒಬ್ಬಕ್ಕೊಬ್ಬ ಮೋಸ ಮಾಡಕ್ಕೆ ಹೋಗ್ಬಾರ್ದು. ಈಗ ಅಲ್ಲಿ ಒಂದು ಮಾತು ಹೇಳ್ತಾನೆ, ವಲ್ಲಭೆಯಾಗಿ ಗೊಲ್ಲನ ಕಾಯುವಳು. ವಲ್ಲಭೆಯಾಗಿ ಮರ್ತಕ್ಕೆ ಮಹಾದೇವಿ ಬರ್ತಾಳನ್ನ. ಅವ್ ಗೊಲ್ಲ ಬಂದ ಕಾಲಕ್ಕೆ ಮರ್ತಕ್ಕೆ ಮಹಾದೇವಿ ಬರ್ತಾಳ ಅಂತ ಹೇಳಿ ಬರ್ದಾನ. ಆಕೆ ಕೊಲ್ಲದಾಗ ಮಹಾದೇವಿಯಾಗಿ ಪಾತಾಳ ಲೋಕದಿಂದ ಬಂದು ಅಲ್ಲಿ ಹುಟ್ಟೋದಕ್ಕೆ ಆಕೆ. ನಾನು ಸಪ್ತ ಸಾಗರದಾಗ ಅಲ್ಲೊಂದು ಗುಡಿ ಐತಿ, ವಿಠೋಬನ ಗುಡಿ. ಆ ಗುಡಿ ಒಳಗಿಂದ ಹಣ್ಣಾಗುತ್ತೆ ಇಲ್ಲಿ ಬಂದು ಸೌದೆ ಹುಟ್ಟಿದವನ. ನನಗೆ ಆಕೆಗೆ ಸಂಬಂಧ ಐತಿ, ಜಾತಿ ಅಷ್ಟ ಭೇದ ಐತಿ. ಅದಕ್ಕಾಗಿ ಜಾತಿ ಯಜಮಾನಕ್ಕೆ ಬಿದ್ದ ನೀವು ಸಾಯುತ್ತೆ ಇಲ್ಲ ಅಂದಾನು. ಈಗ ಎಷ್ಟೋ ಮಂದಿ ತಪ್ಪು ತಿಳ್ಕೊಂಡ್ರು. ಯಾಕೆ ನಮ್ಮಕ್ಕೆ ಯಾಕೆ ಅಲ್ಲಿ ಅಂತ ಮನ್ಯಾನ ಹೆಣ ಉಪಕಾರ ಮಾಡೋರು ಬಂದಿಗೆ ಮಲ್ಲಮ್ಮಕ್ಕಿಂತಲೂ ದೊಡ್ಡ ಉಪಕಾರ ಮಾಡ್ಯಾರ. ಮಲ್ಲ ಈಗ ಸತ್ತಾಳ, ಸತ್ತು ಸಹಿತ ಗೋಲೋಕದಾಗ ಅದಾವ. ಒಂದಿಟ್ಟ ಬಂಡಿನ ಮಟ್ಟದಾಗ ನನಗೆ ಕುಶಕತ್ತು ಕೆಮ್ಮಿನಂದ್ರೆ ಬಂದಿರ್ತಾವ. ನೋಡು ಎಂಥ ಭಕ್ತರು. ಆಕಿ ನಾ ದೇವರು, ನನಗೆ ಹಾಕಿದ್ದೇವು, ನನಗೆ ಅಕ್ಕಿನ ದೇವಿ ಅಯ್ಯ. ನೋಡು ಇಷ್ಟು ಮಂದಿ ಜೀವಾತ್ಮ ಲೆಕ್ಕದ ಆಕಿ ಆದ್ಮೇಲೆ ಎಷ್ಟೋ ಮಂದಿ ಸಾಯಿದ ಬಂಡಿನ ಬಸಾನ ಉಳಿಸ್ಯಾನ. ಆಕೆ ಪುಣ್ಯ ಈಕೆ ಸತ್ತಕಿನ ಉಳಿಸ್ಯಾನ, ಈಕಿನ ಉಳಿಸ್ಯಾನ. ಇಷ್ಟು ಮಂದಿನೆಲ್ಲ ಆಕೆ ಪುಣ್ಯದಿಂದ ಉಳಿಸ್ಯಾನ. ನೋಡಿ ಇವೆಲ್ಲ ಸತ್ತ ಹೆಣ ಅನ್ನೋದಾವ. ಸತ್ತ ಹೆಣಗಳು ಕುಣಿತಾವನ್ನ. ಈಗ ನೋಡಲಿ ಗುಡಿ ತುಂಬಾಕತ್ತಾವು, ಸತ್ತೋದವೆಲ್ಲ ಸತ್ತ ಹೆಣಗಳು ಕುಣಿಯುತ್ತಾವನ್ನ. ಮತ್ತೆ ನನ್ನ ಬತ್ತಲೆ ಎದ್ದು ಕುಣಿಯುತ್ತಾವನ್ನ ಅಂತ ಅವಸಲ ಕೆಲಸ ಇರ್ತದೆ. ಇವು ಬಗಲಾಗ ಪಡ್ಕಿಡ್ಕೊಂಡು ಹಾಗೆ ಬಂದಿರ್ತಾವೆ, ಉಟ್ಕೊಂಡು ಬಂದಿರಂಗಿಲ್ಲ. ಬಡಗನಿಗೆ ನಾನು ಅಬು ಬಿಟ್ಟು ಹೇಳ್ತಾನೆ, ಸುಳ ಯಾಕೆ ಮಂದಿ ಹಿಂದೆ ಆಡ್ತೈತಿ ನಾವು. ನಿಮ್ದೇನೋ ಕಾರಣ ಅದಕ್ಕೆ ಆಡೋನು ಚಲೋನ. ಯಾಕಂದ್ರೆ ದೊಡ್ಡ ಅರ್ಥೈತೆ ಅಂಬುದು ವ್ಯಾಪಾರ. ಬೆಲ್ಲ ಯಾವ ರೈತ ತಂದು ಹಚ್ಚಿದಾಗ ವ್ಯಾಪಾರಿಗೆ ಬಂದು ವಯ ಮಾತ್ರ ಕಮಿಷನ್ ಏನು ಬರ್ತೈತೆ ನೋಡು. ಆ ಕಮಿಷನ್ ಮೇಲೆ ಬಡ್ಡಿ ದಾಸೋರು ನೋಡೋದು. ಯಾವನಿಂದ ಆಡ್ತಾನೋ ಅವನು ಭಕ್ತಿ ಜಮಾ ಆಕೈತಿ. ಆ ಯಾವನಿಂದ ಆಡಂಗಿಲ್ಲ, ಭಕ್ತಿ ಮಾಡ್ತಾರಲ್ಲ ಅದು ಹೋಗ್ತೈತಿ, ಅವ್ನಿಗೆ ಚಲೋ ಮಾಡ್ತೈತಿ. ನಾ ಸುಮ್ಮ ಆರಾಮ ಗಾದಿ ಮೇಲೆ ಬಿಟ್ಟಿರ್ತಾನೆ. ಅವನ ಪಾಪ ಆಕತಿ, ಆ ಪುಣ್ಯ ಮಾಡೋ ಹೋಗ್ತೈತಿ. ಆ ಬಡ್ಡಿನ ಮಟ್ಟ ನಡ್ಕೊಳ್ಳೋಣ ಪಾಡ ಐತೇಳಿ ಒಂದು ತಲೆ ಬಂಗಾರ ಬಿಡ್ಕೊಂಡಿರ್ತಾವ. ಪೈಲ ಹಿಂದಿನ ಏನು ಮಾಡ್ತಾನೆ ನೋಡಿ ಹಾಕ್ಬಿಟ್ಟು ಅವ್ರದ್ದು 4ನೇ ಬರ್ತೈತಿ. 8ಕ್ಕೆ ಬರ್ತೈತಿಲ್ಲ, 8 ಕಮಿಷನ್ ಮೇಲೆ ನಮ್ಗೆ ದಾಸರು ನೋಡಾವ. ಅಂದ್ರೆ ಏನ
ದೂಷಿತದಲ್ಲೂ ಪಾಪ ಯಾವುದರಿಂದ ನಿಂದ ಆಡಬಾರ್ದು ಯಾರಿಗೆ. ಈ ಸದ್ಯ ನಮ್ಮ ಕಡೆ ಹಿಷಾದಾಗಿ ಮಾತಾಡಬೇಡ, ಧರ್ಮದ ಕಡೆ ಹಿಷಾದಾಗಿ ಮಾತಾಡಿಸಿ ನಿಮ್ಮ ಧರ್ಮ ಮಂತನ ಕಾರಣ ಕೊಡ್ತಾನ ಕೊಡ್ತಾನ. ಅದು ಏನು ಅಧರ್ಮ ಆಕೈತೆ ಅಂದ್ಕೂಡ್ಲ ಆತ. ಅದಕ್ಕೆ ಕೈ ಮುಗಿದು ಹೇಳ್ತಾರಪ್ಪ, ನೀವೆಲ್ಲ ಧ್ಯಾನ ಮಾಡಿಸಿ ಸುಳ್ಳಾತುರುಗ ಬಿಡಿಸಿ ಇಂದು ಸಪ್ತಾಹ ಭಾಳ ಚಂದ ಆಯ್ತು. ಇಷ್ಟು ಟೈಮ್ ಆದ್ರೂ ಸಹಿತ 45 ಮಿನಿಟ 35 ಮಿನಿಟ್ ಟೈಮ್ ಅಷ್ಟರೊಳಗೆ ಯಾರು ಕೊಂಡಾಗಿಲ್ಲ ಪುರಾಣ ಹೇಳೋರ ಮುಂದೆ. ನಮ್ಮ ಪುರಾಣ ಹಳಿ ಪುರಾಣ ಅಲ್ಲ, ನಮ್ಮ 19ನೇ ಪುರಾಣ ಚಾಲು ಆಯ್ತು, ನಮ್ದು 18ನೇ ಪುರಾಣ ಅಲ್ಲ. 109ನೇ ಆಗಮನ 5ನೇ ಶಾಸ್ತ್ರ ನಮ್ಮದು ಮುಂದಿನದಾವು. ಅದಕ್ಕಾಗಿ ಮುಂದಿನ ಮಾತು ಸಹಿತ ಖುಷಿ ಇಲ್ಲ. ನೀವು ಭಾಳ ವಿಚಾರ ಮಾಡ್ಕೋಸಿ ಅಂತ ಗೆಂತನ ಮಾಡಬೇಡಿಸಿ, ಗೆಂತನ ಕಟ್ಟು ಬೇಡಿಸಿ ಹೇಳಬೇಕು, ಅನ್ಯಾಯ ಮಾಡಬೇಡಿಸಿ. ದೇವಸ್ಥಾನ ಈ ಸದ್ಯ ನಮ್ಮ ಬಿಳಲಿ ದೇವಸ್ಥಾನ ಇದೇಗ ಹೇಳಿದ ಪ್ರಕಾರ ದೀಪೋತ್ಸವ ಹೆಂಗಾಯ್ತೋ ಗೊತ್ತಿಲ್ಲ. ನಾವು ಮಾಡೇ ಇಲ್ಲ ಅದನ್ನ. ಆ ದೇವಿನೇ ಎಲ್ಲ ಮಾಡ್ಕೊಂಡು ಬಿಟ್ಟ. ನೋಡು ಎಷ್ಟು ಗುಡಿ ಹತ್ತು, ಎಷ್ಟು ಕೆಲಸ ಆಯ್ತು. ಮತ್ತದು ಎಲ್ಲರೂ ನಮ್ಮ ಬಿಳಲಿ ಹಿಷ ಎಲ್ಲರೂ ನೆನಪಿಟ್ಕೊಂಡ. ಬಂಡಗಿರಿ ಮಠದಿಂದ ಆಗ್ತತ್ತು. ಬಂಡಗಿರಿ ಮಠದಿಂದ ಏನಾಗ್ತತಿ, ಗೊಂಜಾಳ ಕೇಳಕ್ಕೆ ಬಂದ ಗೊಂಜಾಳ ಹುಟ್ಟಿಲ್ಲ ನನಗೆ. ಆ ದೇವಿದಿಂದ ಎಲ್ಲ ಆಗೈತಿ. ನನಗೇನು ಆಕೈತಿ. ಅದಕ್ಕಾಗಿ ದೇವಿ ಭಾಳ ದೊಡ್ಡಕ್ಕೆದಾವು. ಇಲ್ಲಿ ಎಲ್ಲ ತಿರುಗಾಡ್ತಿರ್ತಾರೋ, ನಿಮ್ಮನ್ನು ನೋಡ್ತಿರ್ತಾರೋ, ನೀವು ಯಾವ್ಯಾವ ಏನು ಮಾಡ್ತೀವಿ ಪೈಸೆ ಲೆಕ್ಕ ಇರ್ತತಿ. ನಾಡು ಒಂದು ಪೈಸೆ ಹೆಚ್ಚ ಕಡಿಮೆ ಆದ ಆಕೆ ಗಂಡ ಲೆಕ್ಕ ಕೇಳಮ್ಮ ಬಂದ. ಲೆಕ್ಕದ ಲೆಕ್ಕದ ತಂದಾನ ಮಕ್ಕಳ ಮಕ್ಕಳು ಸಹಿತ ಮಾಡ್ತೈತಿ. ಬಂದಾನು ಲೆಕ್ಕ ಕೇಳ್ತಾನೆ. ಆಗ ಲೆಕ್ಕ ಹೇಳುವಾಗ ಭಾಳ ಹುಷಾರ. ನಿಮ್ಮನ್ನು ಇಲ್ಲಿ ಲೆಕ್ಕ ಕೇಳಲಿಕ್ಕೂ ವೈಕುಂಠವಾಡ್ದಾಗ ಕೂತು ಕೇಳೇ ಬಿಡ್ತಾನೆ. ಅದು ವೈಕುಂಠವಾಡ್ದಾಗ ಇರ್ತಾನ, ಕೈಲಾಸ ಬಾಡ್ದಾಗ ಇರ್ತಾನೆ. ಯಮ ಇವನು ಸೊನ್ನೆಯಾಗಿರ್ತಾನೆ, ಮೊತ್ತ ದೇವತೆ ಇವನು ಸೊನ್ನೆಯಾಗಿರ್ತಾನೆ. ಮತ್ತು ನೀವು ಎಲ್ಲ ಅವನು ಸೊನ್ನೆಯಾಗಿದ್ರೆ ಅವನ ಜೋಡಿ ಬರ್ತೀಸಿ. ಅವನು ಸೊನ್ನೆ ನೀವು ತೇಪಿಸಲ್ದ ಇಲ್ಲೇ ಉಳಿತೀಸಿ ಆ ಹಡಗೆ ಹೋಗ್ತೈತಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ.